ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಬಿಗ್ ಶಾಕ್. ಜಂಟಿಯಾಗಿ ತೆರವು ಮಾಡಿದ ಸಂಚಾರಿ ಪೊಲೀಸರು. ಸ್ಥಳೀಯ ಆಡಳಿತದಿಂದ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ. ಬಳ್ಳಾರಿ ನಗರದ ರಾಯಲ್ ಸರ್ಕಲ್ನಿಂದ ಎಪಿಎಂಸಿವರೆಗಿನ ಹಳೆ ಬೆಂಗಳೂರು ರಸ್ತೆಯಲ್ಲಿ ಒತ್ತುವರಿಯಾಗಿದ್ದ ರಸ್ತೆಯನ್ನ ಸಂಚಾರ ಠಾಣೆಯ ಪೊಲೀಸರು, ಬಳ್ಳಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಅಕ್ರಮವಾಗಿ ಫುಟ್ಪಾತ್, ಸರ್ಕಾರಿ ರಸ್ತೆ ಸೇರಿ ಸರ್ಕಾರಕ್ಕೆ ಸಂಬಂಧಿಸಿದ ಪ್ರಾಪರ್ಟಿಯನ್ನ ಜನ ಒತ್ತುವರಿ ಮಾಡಿದ್ದರು. ಇದರಿಂದ ದಿನದಿಂದ ದಿನಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಜನರ ಓಡಾಟಕ್ಕೆ ತೊಂದರೆ ಉಂಟು ಮಾಡ್ತಾ ಇದ್ರು. ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಅನುಭವಿಸಿದ ಜನ ಪ್ರಶ್ನೆ ಮಾಡಿದ, ಸಾರ್ವಜನಿಕರ ಜೊತೆಗೆ ಗಲಾಟೆ ಮಾಡಿದ ಉದಾಹರಣೆಗಳು ಬೆಳಕಿಗೆ ಬಂದಿದ್ದವು. ಇದೇ ವಿಚಾರಕ್ಕೆ ಹಲವು ಪ್ರಕರಣಗಳು ಆಡಳಿತ ಸಂಚಾರಿ ಪೊಲೀಸ್ ಕಚೇರಿಯ ಮೆಟ್ಟಿಲೇರಿದವು. ಇದರಿಂದಾಗಿ ಬೇಸತ್ತ ಆಡಳಿತ ಮಂಡಳಿ ತೆರವು ಕಾರ್ಯಾಚರಣೆ ನಡೆಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ರಾಯಲ್ ಸರ್ಕಲಿಂದ APMC ವರೆಗೆ, ಮತ್ತು ಗಡ್ಗಿ ಚೆನ್ನಪ್ಪ ಸರ್ಕಲಿಂದ APMC ವರೆಗೆ, ಮತ್ತು ಗವಿಯಪ್ಪ ಸರ್ಕಲಿಂದ ಬಂಡಿಮಠವರೆಗೆ ಹಾಗೂ ನಗರದಾದ್ಯಂತ ಎಲ್ಲ ಕಡೆ ಫುಟ್ಪಾತ್ ಮೇಲೆ ಎನ್ಕ್ರೋಚ್ಮೆಂಟ್ ಆಗಿರೋಂಥದ್ದು, ಪ್ರೊಜೆಕ್ಷನ್ಸ್ ಬಂದಿರೋದಂಥದ್ದು, ಆಮೇಲೆ ಸ್ಟ್ರೀಟ್ ವೆಂಡಿಂಗ್ ಮಾಡ್ತಾ ಇರೋಂಥದ್ದು ಎಲ್ಲರಿಗೂ ಈಗಾಗಲೇ ತಿಳಿಸಿ ಹೇಳಿದ್ದೀವಿ. ಅವರೇ ಸೆಲ್ಫಾಗಿ ತಕ್ಕೊಳ್ಬೇಕು, ಇಲ್ಲಾಂದರೆ ಮಹಾನಗರ ಪಾಲಿಕೆ ವತಿಯಿಂದ ತೆಗೆದು ಬರೀ ತೆಗೆದಷ್ಟೆಲ್ಲ ದಂಡ ಕೂಡ ಹಾಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬರ್ತೀನಿ. ಮಾನ್ಯ ಆಯುಕ್ತರ ಆದೇಶದಂತೆ ಈಗಾಗಲೇ ನಾವು ಗಡ್ಗಿ ಚೆನ್ನಪ್ಪ ವೃತ್ತದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವತ್ತಿನ ಡ್ರೈವ್ APMC ಅವ್ರಿಗೆ ಹೋಗ್ತದೆ. ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರೊಜೆಕ್ಷನ್ಗಳನ್ನ ನಾವು ತೆಗೆಸಾಕಂತ ಕೆಲಸ ಮಾಡ್ತೀವಿ. ನೋಟಿಸ್ ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ, ಅನೌನ್ಸ್ಮೆಂಟ್ ಮಾಡಿಸಾಗಿದೆ. ಎಲ್ಲ ನಮ್ಮ ಲೇಬರ್ಗಳಿಗೆ, ನಮ್ಮ ಮೇಸ್ತ್ರಿಗಳಿಗೆ, ಮೊಬಲೈಸರ್ಗಳಿಗೆ ಕಳಿಸಿ ಅಂಗಡಿಗಳಾಗಿದೆ. ಇದು ಸಾಕಷ್ಟು ಬಾರಿ ಆಗಿದೆ. ಇವತ್ತೊಂದೇ ಅಂತಲ್ಲ, ಹಿಂದೆ ಸಾಕಷ್ಟು ಸಾರಿ ಡ್ರೈವ್ಗಳನ್ನ ಮಾಡಿದ್ದಾರೆ. ಬಟ್ ಇವಾಗಂದರೆ ಸ್ವಲ್ಪ ನಾವು ಸೀರಿಯಸ್ ಆಗಿ ನಮ್ಮ ವಾಹನಗಳ ಜೊತೆ ಬರ್ತಾ ಇದ್ದೀವಿ. ವಾಹನಗಳ ಜೊತೆ ಬಂದು ಯಾವುದಾದ್ರೂ ಎನ್ಕ್ರೋಚ್ಮೆಂಟ್ಸ್ ಇದ್ದರೆ ಅಲ್ಲಿ ಸ್ಪಾಟಲ್ಲಿ ತೆಗೆಸಿ, ಪೊಲೀಸ್ನವರು, ಟ್ರಾಫಿಕ್ ಅವರು ಇದಕ್ಕೆ ನಮ್ಮ ಜೊತೆಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಜೊತೆಗಿದೆ. ಅವರು ನಮ್ಮ ಜೊತೆಗಿದ್ಕೊಂಡೆ, ಯಾಕಂದರೆ ಟ್ರಾಫಿಕ್ ಸಮಸ್ಯೆ ತುಂಬ ಆಗ್ತಾಯಿದೆ ಸಿಟಿನಲ್ಲಿ. ಸೊ ಹೀಗಾಗಿ ಇನ್ನು ಟ್ರಾಫಿಕ್ ಸಮಸ್ಯೆನ ಅವಾಯ್ಡ್ ಮಾಡಲಿಕ್ಕೆ ಮತ್ತು ಪಾದಚಾರಿಗಳಿಗೆ ಸುಗಮವಾಗಿ ನಡೆದಾಡಲಿಕ್ಕೆ ಬರುವಂಥ ಸನ್ನಿವೇಶ ಕ್ರಿಯೇಟ್ ಮಾಡಲಿಕ್ಕೆ ನಾವು ಡ್ರೈವ್ನ ತಗೊಂಡು. ಸೊ ಇದರ ಎಂಕರೇಜ್ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ತಾವು ಏನೇನು ಏನಿಲ್ಲ, ಈಗ ತಮ್ಮ ಮುಖಾಂತರ ಒಳ್ಳೆ ಮಾತು, ತಮ್ಮ ಮುಖಾಂತರ ಈಗ ನಮ್ಮ ಬಳ್ಳಾರಿ ಸಿಟಿಯಲ್ಲಿರೋ ಎಲ್ಲ ಫುಟ್ಪಾತ್ ಎನ್ಕ್ರೋಚ್ ಮಾಡಿದವ್ರಿಗೆ ಒಂದು ಮೆಸೇಜ್ ಇದ್ದರೆ ನೀವೇ ತಕ್ಕೊಂಡು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲ ಮತ್ತು ನಾವು ಬಂದಾಗ ದಂಡ ಹಾಕೋದು ಮತ್ತು ತೆಗ್ಸೋದು, ಮುರಿಯೋದು, ಇಂಥ ಸಿಚುವೇಶನ್ ಬರೋದು ಬೇಡ. ನೀವೇ ತಕ್ಕೊಂಡು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಳಿ. ಅದರ್ವೈಸ್ ನಾವು ಬಂದಾಗ ಮತ್ತೆ ಆಪ್ರೇಷನ್ ಮೋಡಲ್ಲಿ ಇರ್ತೀವಿ. ನಿಮ್ಮ ಎನ್ಕ್ರೋಚ್ಮೆಂಟ್ಸ್ನ ಬೆಳೆಸೋದಾಗಿರ್ಬೋದು, ಇಲ್ಲ ನೀವು ಕೇಳಿಲ್ಲ ಅಂದರೆ ನಾವು ಮತ್ತೆ ನಮ್ಮ ಸಾಮಾನು ಸರಂಜಾಮನ್ನ ಜಪ್ತಿ ಮಾಡೋದಾಗ್ಬೋದು, ದಂಡ ಹಾಕೋದಾಗ್ಬೋದು, ಇವೆಲ್ಲ ಮಾಡಬೇಕಾಗುತ್ತೆ. ಹೀಗಾಗಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ನಿಮ್ಮ ಎನ್ಕ್ರೋಚ್ಮೆಂಟ್ಸ್ ನೀವು ತಕ್ಕೊಳ್ಳಿ. ಇವಾಗ 67 ಪಾಯಿಂಟ್ಸ್ ಗೊತ್ತಾಗಿದೆ ಅಲ್ಲಿವರೆಗೆ. 67 ಪಾಯಿಂಟ್ಸ್ ನಾವು ಎನ್ಕ್ರೋಚ್ಮೆಂಟ್ಸ್ನ
ಅಪವಾದ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿ ದಂಡ ಏನು ಹಾಕಿಲ್ಲ. ಈ ಪ್ರೈಮರಿಲಿ ಈಗ ನಾವು ಇದು ತಮ್ಮ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಎಲ್ರಿಗೂ, ಇವಾಗ ತಗೊಳ್ಳಿಲ್ಲ ಮತ್ತು ಮುಂದಿನ ಬಾರಿ ದಂಡ ಹಾಕಲಿಕ್ಕೂ ಸಾಧ್ಯತೆಗಳಿದ್ದಾವೆ. ಕೇಳಿಲ್ಲ ಅಂದ್ರೆ ಬೇರೆ ಬೇರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು. ಸರ್ ದಂಡ ಯಾವ ರೀತಿ ಇರುತ್ತೆ? ಎಂಕ್ರೋಚ್ಮೆಂಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಏನು? ಇಲ್ಲ, ಅದು ನಾರ್ಮಲ್ ಎಲ್ಲ ಒಂದೇ ದಂಡ ಇಲ್ಲ, ರೂಲ್ಸ್ ಇದೆ ಅದಕ್ಕೆ. ಬಟ್ ಈಗ ಸದ್ಯಕ್ಕೆ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ತೆಗಿಸ್ಲಿ. ಕೇಳಿಲ್ಲ ಅಂದ್ರೆ ಕಾನೂನು ಪ್ರಕಾರ ಬೇರೆ ಬೇರೆ ಏನು ಕ್ರಮ ತಗೋಬೇಕು ಇಲ್ಲ ಕಾರ್ಯಾಚರಣೆ ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಮಾಡಿದಾಗ ಪ್ರತಿ ಬುಧವಾರ ಮಾಡ್ತಾ ಇದ್ವಿ. ಪ್ರತಿ ಬುಧವಾರ ಮಾಡಿದಾಗ ಪಬ್ಲಿಕ್ ಅಲರ್ಟ್ ಆಗಿ ಬೇರೆ ಬೇರೆ ರೀತಿಯಿಂದ ನಮಗೆ ಸಂದೇಶಗಳು ಬರ್ತಿದ್ವಿ. ಈಗ ನಾವು ರ್ಯಾಂಡಮ್ ಆಗಿ ಹೋಗ್ತೀವಿ. ಈ ದಿನ ಇಂಥ ದಿನ ಫಿಕ್ಸ್ ಅಂತ ಹೋಗಲ್ಲ, ರ್ಯಾಂಡಮ್ ಆಗಿ ಹೋಗ್ತೀವಿ, ಬರೋಂಥ ಕಾರ್ಯಾಚರಣೆಗಳನ್ನ ತೆಗಿಸ್ತೀವಿ. ಬಟ್ ಇದೇನಂದ್ರೆ ಈ ಸರಿ ಈ ಕಾರ್ಯಾಚರಣೆ ಪೂರ್ಣಗೊಳಿಸ್ಬೇಕಂತ ನಮ್ಮ ಇರೋದು ಇಲ್ಲ. ಕಾರ್ಯಾಚರಣೆ ಮಾಡ್ತಿರೋದ್ರಿಂದ ಫುಟ್ಪಾತ್ ಮೇಲೆ ಎಲ್ಲ ವೆಲ್ಡಿಂಗ್ ಮಾಡಿ ಅಂಗಡಿಗಳೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲ, ಎಲ್ಲ ಗಮನಕ್ಕೆ ಇದೆ. ತಮ್ಮ ಮುಖಾಂತರ ಅದೇ ಸಂದೇಶ ಕೊಡ್ತಾ ಇರೋದು. ಅಂಥವೇನದು ಈಗ ಸದ್ಯ ಇದೇ ನೋಡ್ಬೋದು, ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದೀವಿ ರಿಮೂವ್ ಮಾಡ್ಕೊಳ್ಳಿ ಅಂತ. ಈಗ ನಾಳೆ ದಿವಸದಲ್ಲಿ ಏನಾಗುತ್ತೆ, ನಾವು ಒಂದೇ ಅಂಗಡಿ ಮುಂದೆ ಅಥವಾ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ನಿಂದ್ರಕ್ಕಾಗಲ್ಲ, ಟೋಟಲಿ ರಿಮೂವ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಮತ್ತೆ ಕೊಲೆಟ್ರಲ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿರ್ತವೆ. ಇಲ್ಲ, ವಾರಕ್ಕೆ ಒಂದ್ಸರಿ ಅಂತೂ ಕಂಪಲ್ಸರಿ ಮಾಡ್ತೀವಿ. ಕೆಲವೊಂದು ಸರಿ ವಾರಕ್ಕೆ 2 ಸರಿನೂ ಹಾಕ್ಬೋದು, ವಾರಕ್ಕೆ 3 ಸರಿನೂ ಹಾಕ್ಬೋದು. ಸ್ಪೆಷಲಿ ಇವು ಕಂಜೆಸ್ಟೆಡ್ ಏರಿಯಾಗಳಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದರ ಅಂಗವಾಗಿನೇ ಇದು ಮಾಡ್ತಾ ಇರೋದು. ಎಸ್ ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ಮುನಾಫ್ ಪಟೇಲ್, JEE ಕಾರ್ಪೊರೇಷನ್. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.